ಮಕರ ರಾಶಿ ಮಕರ ಲಗ್ನದ ಮಹನೀಯರಿಗೆ ನಮಸ್ಕಾರ. ಈ ವಿಡಿಯೋದಲ್ಲಿ ನಿಮ್ಮ ಲಗ್ನಕ್ಕೆ ನಿಮ್ಮ ರಾಶಿಗೆ ಆಗಸ್ಟ್ ತಿಂಗಳ ಭವಿಷ್ಯವನ್ನು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಮಿಥುನ ರಾಶಿಗೆ ಏನು ಆಗಸ್ಟ್ 3ನೇ ತಾರೀಕು ಕುಜ ಎಂಟ್ರಿ ಆಗ್ತಾರೆ, ಅಲ್ಲಿಂದ ಅವರ 8ನೆಯ ದೃಷ್ಟಿಯನ್ನು ನಿಮ್ಮ ಲಗ್ನಕ್ಕೆ ಕೊಡ್ತಾರೆ. ಇನ್ನು 7ನೇ ಮನೆಯಲ್ಲಿರುವ ಗುರುವಿನ 7ನೆಯ ದೃಷ್ಟಿ ಕೂಡ ನಿಮ್ಮ ಲಗ್ನಕ್ಕೆ ನಿಮ್ಮ ರಾಶಿಗೆ ಬೀಳುತ್ತೆ. ಸೊ ಕುಜನಿಗೆ ಉಚ್ಚ ಸ್ಥಾನ, ಗುರುವಿಗೆ ನೀಚ ಸ್ಥಾನ. ಏನು ಕುಜನ ದೃಷ್ಟಿ ಲಗ್ನದ ಮೇಲೆ ರಾಶಿಯ ಮೇಲೆ ಬಿದ್ದಾಗ ಎಲ್ಲಿಲ್ಲದ ಆತ್ಮವಿಶ್ವಾಸ, ಧೈರ್ಯ, ಅಗ್ರೆಸಿವ್ನೆಸ್ ಎಲ್ಲವೂ ಚೆನ್ನಾಗಿರುತ್ತೆ. ಎಂಥದ್ದೇ ಸಿಚುವೇಶನ್ ಎದುರಾದರೂ ಅದನ್ನು ನಾನು ಧೈರ್ಯವಾಗಿ ಎದುರಿಸ್ತೀನಿ, ಗೆಲ್ತೀನಿ, ಈ ಥರದ ಮನೋಭಾವ ತುಂಬ ಚೆನ್ನಾಗಿರುತ್ತೆ. ಗುರು ಜ್ಞಾನ ಕೊಡ್ತಾರೆ, ಅದನ್ನು ಸರಿಯಾಗಿ ಬಳಸ್ಕೊಂಡು ಸರಿಯಾದ ವಿಚಾರಗಳಲ್ಲಿ ಅಪ್ಲೈ ಮಾಡಿಕೊಂಡರೆ ಆಗಸ್ಟ್ ತಿಂಗಳು ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ನೆಗೆಟಿವ್ ಆದರೂ ಸಂಬಂಧಗಳು, ವ್ಯವಹಾರಗಳು, ಜೊತೆಗೆ ನಿಮ್ಮ ಆರೋಗ್ಯ ಎಲ್ಲವೂ ಹಾಳಾಗುತ್ತೆ. ಸೊ ಹಾಗಾಗಿ ಆಗಸ್ಟ್ ತಿಂಗಳನ್ನು ಎಷ್ಟು ಚೆನ್ನಾಗಿ ಬಳಸ್ಕೋಬೇಕು ಅಂತ ಈಗಲಿಂದನೇ ಮೆಂಟಲಿ ರೆಡಿಯಾಗಿ. ಇನ್ನು ನಿಮ್ಮ 2ನೇ ಮನೆ, ಇಲ್ಲಿ ರಾಹು ಧನಿಷ್ಠ ನಕ್ಷತ್ರಕ್ಕೆ ಬಂದಿದ್ದಾರೆ. ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜ. ಧನಿಷ್ಠ ಅಂದರೆ ಸಂಪತ್ತಿನ ನಕ್ಷತ್ರ. 2ನೇ ಮನೆ ಅಂದರೆ ಅದು ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ಆಹಾರ ಎಲ್ಲ ವಿಚಾರಗಳನ್ನು ತಿಳಿಸುತ್ತೆ. ಸೊ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಮನಿ ಫ್ಲೋ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಸ್ಪೆಷಲಿ ರಿಯಲ್ ಎಸ್ಟೇಟಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ, ನಿಮ್ಮ ಅದ್ಭುತವಾದ ಕಮ್ಯುನಿಕೇಷನಿಂದ ಬಿಸ್ನೆಸ್ ಡೀಲ್ಸ್ಗಳು ತುಂಬ ಚೆನ್ನಾಗಿ ಮಾಡ್ತೀರಾ. ಈ ನೆಟ್ವರ್ಕ್ ಬಿಸ್ನೆಸ್ ಯಾರ್ಯಾರು ಮಾಡ್ತಾ ಇದ್ದೀರಾ ನಿಮಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮೀಡಿಯಾದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ, ವಿದೇಶಿ ಕಂಪನಿಗಳಿಗೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ, ನಿಮ್ಮೆಲ್ಲರಿಗೂ ಆಗಸ್ಟ್ ತಿಂಗಳು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ರಾಹು ಧನಿಷ್ಠಕ್ಕೆ ಬಂದಿರೋದು ಒಟ್ಟಾರೆ ಮಾತಿನಲ್ಲಿ ಆಕರ್ಷಣೆ ತುಂಬ ಚೆನ್ನಾಗಿರುತ್ತೆ. ಮಾತನ್ನೇ ಬಂಡವಾಳ ಮಾಡಿಕೊಂಡು ಈ ಆಗಸ್ಟ್ ತಿಂಗಳನ್ನು ಅದ್ಭುತವಾಗಿ ಬಳಸ್ಕೊಳ್ತೀರಾ. ಆದರೆ ಧನಿಷ್ಠ ನಕ್ಷತ್ರದಲ್ಲಿ ರಾಹು ಇದ್ದಾಗ ನಮ್ಮ ಮಾತಿನಲ್ಲಿ ಕೋಪ ಜಾಸ್ತಿ ಆಗುತ್ತೆ, ಹಠ ಜಾಸ್ತಿ ಆಗುತ್ತೆ. ಅದನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು. ಒಂದು ಕಡೆ ಲಗ್ನಕ್ಕೆ ಬಂದು ಒಂದು ರೀತಿ ಎನರ್ಜಿಯನ್ನು ಕೊಡ್ತಾ ಇದ್ದಾರೆ, ಇನ್ನು ಮಾತಿನಲ್ಲಿ ಕೋಪ, ಹಠ ಎರಡೂ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ, ಸಂಬಂಧಗಳು, ವ್ಯವಹಾರಗಳು ಎಲ್ಲವೂ ಹಾಳಾಗುತ್ತೆ. ಮಾನಸಿಕ ಒತ್ತಡವೂ ಜಾಸ್ತಿ ಆಗುತ್ತೆ, ಆರೋಗ್ಯವೂ ಹಾಳಾಗುತ್ತೆ. ಸೊ ಹಾಗಾಗಿ ಮಾತಿನಲ್ಲಿ ಹಿಡಿತ ಸಾಧಿಸ್ಕೊಳ್ಬೇಕು. ಓಕೆ. ಇನ್ನು ಕುಜ ಇಲ್ಲಿ 6ನೇ ಮನೆಯಲ್ಲಿ ಇರೋದ್ರಿಂದ ಈ ಕುಟುಂಬದಿಂದ ದೂರ ಇರಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ಅದು ಕೆಲಸಗಳ ನಿಮಿತ್ತ. ಇಲ್ಲಾಂದರೆ ಈ ಥರ ಮಾತಿನಲ್ಲಿ, ಕೋಪದಲ್ಲಿ ಸಂಬಂಧಗಳನ್ನು ದೂರ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲವೂ ಆಗುತ್ತೆ. ಸೊ ಹಾಗಾಗಿ 2ನೇ ಮನೆಯ ಇಂಪ್ಯಾಕ್ಟನ್ನು ಪಾಸಿಟಿವ್ ಆಗಿ ಬಳಸ್ಕೊಳ್ಬೇಕು. ಅಂದರೆ ಜಸ್ಟ್ ನಿಮ್ಮ ಮಾತನ್ನು ಎಷ್ಟು ಬೇಕು ಅಷ್ಟು ಚೆನ್ನಾಗಿ ಬಳಸ್ಕೊಂಡು ಅದರಿಂದ ಲಾಭಗಳನ್ನು ಮಾಡ್ಕೊಳ್ಳಿ. ಇನ್ನು ಆಹಾರದ ವಿಚಾರಕ್ಕೆ ಬಂದಾಗ ಸ್ವಲ್ಪ ವಿಭಿನ್ನವಾಗಿ ಪ್ರಯತ್ನಿಸ್ತೀರಾ. ಮನೆಯಲ್ಲೂ ಕೂಡ ಅಡುಗೆಗಳನ್ನು ಬದಲಾಯಿಸ್ತೀರಾ, ಬೇರೆ ಬೇರೆ ಶೈಲಿಯ ಅಡುಗೆಗಳನ್ನು ಟ್ರೈ ಮಾಡ್ತೀರಾ. ಹೊರಗಡೆ ಈ ಜಂಕ್ ಫುಡ್ಗೆ ಅಟ್ರಾಕ್ಟ್ ಆಗ್ತೀರಾ. ಇದರಿಂದ ಒಂದು ಸ್ವಲ್ಪ ಆರೋಗ್ಯ ಹಾಳಾಗ್ಬೋದು, ಅದರ ಕಡೆಯೂ ಹೆಚ್ಚು ಗಮನ ಕೊಡಿ. ಇನ್ನು ನಿಮ್ಮ 3ನೇ ಮನೆಯಲ್ಲಿ ನಿಮ್ಮ ಲಗ್ನಾಧಿಪತಿ ಮತ್ತು ನಿಮ್ಮ 2ನೇ ಅಧಿಪತಿ ಶನಿ ಮಹಾತ್ಮರಿದ್ದಾರೆ. ಅವರು ವಕ್ರಿಯಾಗಿದ್ದಾರೆ. ಈ ಹಿಂದೆ ನಿಂತು ಹೋಗಿದ್ದಂತಹ ಪ್ರಾಜೆಕ್ಟ್ಗಳು, ಆಗಲ್ಲ ಅಂತ ನಿಲ್ಲಿಸಿದಂತಹ ಒಂದಷ್ಟು ಕೆಲಸಗಳನ್ನು ಈ ಆಗಸ್ಟ್ ತಿಂಗಳಲ್ಲಿ ಮತ್ತೆ ಕೈಗೆತ್ಕೊಳ್ತೀರಾ. ಅದು ಈ ಹಿಂದೆಗಿಂತ ಈ ಸಾರಿ ಅದ್ಭುತವಾಗಿ ಮುಂದುವರಿಯುತ್ತದೆ. ಸೊ ನಿಮಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಹಾಗಾಗಿ ಎಲ್ಲ ಕೆಲಸಗಳು ಇನ್ನು ಮುಂದೆ ಕೈ ಹಿಡಿತದೆ. ಸ್ಪೆಷಲಿ 3ನೇ ಮನೆಯಲ್ಲಿ ಶನಿ ಇದ್ದಾಗ ನಿಮ್ಮೊಳಗಡೆ ಒಂದು ಹೊಸ ಚೈತನ್ಯ ಹುಟ್ಕೊಳ್ಳುತ್ತೆ. ಸ್ವಂತ ಪ್ರಯತ್ನಗಳು ಜಾಸ್ತಿ ಆಗುತ್ತೆ. ಶ್ರಮ ಕೊಡ್ತೀರಾ, ಕೆಲಸ ಕಡೆ ಹೆಚ್ಚು ಗಮನಗಳನ್ನು ಕೊಡ್ತೀರಾ. ಅಲೆದಾಟ, ಈ ಥರದ್ದೆಲ್ಲ ವಿಚಾರಗಳಲ್ಲೂ ನಿಮ್ಮನ್ನು ನೀವೇ ತೊಡಗಿಸ್ಕೊಂಡು ನಿಮ್ಮ ಬದುಕನ್ನು ಒಂದು ಒಳ್ಳೆಯ ಶೇಪ್ಗೆ ತರೋದಕ್ಕೆ ಪ್ರಯತ್ನ ಪಡ್ತೀರಾ. ಶನಿ ಮಹಾತ್ಮರ ಸಪೋರ್ಟ್ ತುಂಬ ಚೆನ್ನಾಗಿದೆ. ಯಾರ್ಯಾರು ಮೀಡಿಯಾದಲ್ಲಿದ್ದೀರಾ, ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿದ್ದೀರಾ, ಸೇಲ್ಸಲ್ಲಿದ್ದೀರಾ, ಆನ್ಲೈನ್ ಬೇಸ್ಡ್ ಜಾಬ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಶನಿ ಮಹಾತ್ಮರು ಆರಂಭದಲ್ಲಿ ಸ್ವಲ್ಪ ಸ್ಲೋ ಅನಿಸ್ಬೋದು, ಬಟ್ ಅಂತಿಮವಾಗಿ ಒಳ್ಳೆ ರೀತಿಯಲ್ಲೇ ಕೊಡ್ತಾರೆ. ಆ ಕೊಟ್ಟಿದ್ದನ್ನು ಉಳಿಸ್ಕೊಳ್ತೀರಾ. ಓಕೆ. ಕಿರಿಯ ಸಹೋದರನ ಜೊತೆ ಮನಸ್ತಾಪಗಳಿತ್ತು, ಅದು ಸರಿ ಹೋಗುತ್ತೆ. ನೆರೆ ಹೊರೆಯವರ ಜೊತೆ ಏನೋ ಒಂದಷ್ಟು ಕಿರಿಕಿರಿ ಆಗ್ತಿತ್ತು, ಅದು ಈಗ ವಕ್ರಿಯಾದಾಗ ಮತ್ತೊಮ್ಮೆ ನಿಮ್ಮ ಸಂಬಂಧಗಳು ಒಂದಾಗಲಿಕ್ಕೆ ಇದು ಚೆನ್ನಾಗಿರುವ ವಿಚಾರಗಳು. ಸೊ ಹಾಗಾಗಿ ಶನಿ ಮಹಾತ್ಮರ ಸಪೋರ್ಟ್ ಕೂಡ ಆಗಸ್ಟ್ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ. ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಇನ್ನು ಅದೇ ರೀತಿ ನಿಮ್ಮ 5ನೇ ಮನೆಗೂ ಶನಿ ಮಹಾತ್ಮರ ದೃಷ್ಟಿ ಬೀಳುತ್ತೆ. ಈ 5ನೇ ಮನೆ ಅಂದರೆ ಮಕ್ಕಳ ವಿಚಾರ, ಕ್ರಿಯೇಟಿವಿಟಿ, ಹೂಡಿಕೆಯ ವಿಚಾರ. ಸೊ ಹೂಡಿಕೆ ಅಂತ ಬಂದಾಗ ಶಾರ್ಟ್ಕಟ್ ಬೇಡ, ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಿ, ಭೂಮಿಯ ವಿಚಾರಗಳ ಕಡೆ ಗಮನ ಕೊಡಿ. ಯಾಕೆಂದರೆ ಧನಿಷ್ಠದಲ್ಲಿ ರಾಹು ಇದ್ದಾರೆ. ಯಾರ್ಯಾರು ಭೂಮಿಗೆ ಇನ್ವಾಲ್ವ್ ಆಗ್ತೀರಾ, ಒಂದು ಸೈಟ್ ಖರೀದಿಗೆ ಮುಂದಾಗಿ ಈ ಥರದ ವಿಚಾರಗಳನ್ನು ಮಾಡಿದಾಗ ಹಣ ವೇಸ್ಟ್ ಆಗಲ್ಲ, ಆ ಹೂಡಿಕೆ ಲಾಭಗಳನ್ನು ಕೊಡುತ್ತೆ.
ಓಕೆ. ಇನ್ನು ಮಕ್ಕಳ ವಿಚಾರದಲ್ಲಿ ನಿಮ್ಮ ಶಿಸ್ತು ಜಾಸ್ತಿ ಆಗಿದೆ. ಅದು ಸ್ವಲ್ಪ ಮಕ್ಕಳಲ್ಲಿ ಒಂದು ರೀತಿ ನಿಮ್ಮ ಬಗ್ಗೆನೇ ಒಂದು ನೆಗೆಟಿವ್ ಫೀಲ್ ಬರೋ ಥರ ಆಗಿದೆ. ಬಟ್ ಅವ್ರ ಎಜುಕೇಷನಲ್ಲಿ ಅವರು ಶಿಸ್ತನ್ನು ಅಳವಡಿಸ್ಕೊಂಡಿದ್ದಾರೆ. ಡೆಫಿನೆಟ್ಲಿ ಅದು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ. ಇನ್ನು ಸ್ಟೂಡೆಂಟ್ಸ್ಗಳಿಗೆ ಎಜುಕೇಷನಲ್ಲಿ ಸ್ವಲ್ಪ ಅಡೆತಡೆ ಆಗ್ತಾ ಇತ್ತು. ಯಾವುದು ಅವರು ಅಂದುಕೊಂಡಂಗೆ ಆಗ್ತಾ ಇರಲಿಲ್ಲ. ಬಟ್ ಈಗ ಶನಿ ವಕ್ರಿಯಾಗಿರೋದ್ರಿಂದ ಮತ್ತೊಂದು ಚಾನ್ಸ್ ಸಿಗ್ತಾ ಇದೆ ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳೋದಕ್ಕೆ ಎಜುಕೇಷನಲ್ಲಿ. ಅದ್ರ ಕಡೆನೂ ಗಮನ ಕೊಡ್ಬೋದು. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಏನಾದರೂ ಸಂಘರ್ಷಗಳಾಗಿತ್ತು, ಈಗ ಮತ್ತೆ ಮಾತುಕತೆ ಮಾಡಿಕೊಂಡು ನಿಮ್ಮ ಆ ಪ್ರೀತಿ ಪ್ರೇಮದ ವಿಚಾರವನ್ನು ಸರಿ ಮಾಡ್ಕೊಳ್ಬಹುದು. ಅದಕ್ಕೂ ಕೂಡ ಶನಿ ಮಹಾತ್ಮರು ಒಂದು ಅವಕಾಶವನ್ನು ಕೊಡ್ತಾರೆ. ಇನ್ನು ನಿಮ್ಮ 6ನೇ ಮನೆಯಲ್ಲಿ ಕುಜ ಇದ್ದಾರೆ. ಇದು ಶತ್ರು ಹಂತಕ ಯೋಗ. ಎಸ್, ಎಂಥದ್ದೇ ಕಾಂಪಿಟೇಷನ್ ಇರಲಿ ಅದನ್ನು ನೀವು ಗೆಲ್ತೀರಾ. ಕೋರ್ಟ್ ವಿಚಾರಗಳಲ್ಲಿ ಅಲ್ಲೂ ಕೂಡ ನಿಮಗೆ ಗೆಲುವು ಸಿಗುತ್ತೆ. ವ್ಯಾಪಾರದಲ್ಲಿ ಕಾಂಪಿಟೇಟರ್ಸ್ಗಳಿದ್ದರು ಅಲ್ಲೂ ಕೂಡ ನಿಮಗೆ ಗೆಲುವು ಸಿಗುತ್ತೆ. ಅಥವಾ ನಿಮ್ಮ ಶತ್ರುಗಳು ಏನೇನು ನಿಮ್ಮ ವಿರುದ್ಧ ಆಟ ಆಡ್ತಿದ್ರು, ಅದು ರಾಜಕೀಯದವ್ರಿಗಿರ್ಬೋದು, ಸರ್ಕಾರಿ ಅಧಿಕಾರಿಗಳಿಗಿರ್ಬೋದು, ಪ್ರೈವೇಟ್ ಎಂಪ್ಲಾಯೀಸ್ಗಳಿರ್ಬೋದು, ನಿಮ್ಮ ಜೊತೆಗೆ ಇದ್ದುಕೊಂಡು ನಿಮ್ಮ ಸೋಲಿಗೆ ಕಾಯ್ತಾ ಇದ್ರಲ್ಲ, ಸೊ ಅವರ ಮುಂದೆ ಈಗ ನೀವು ಗೆಲ್ತೀರ. ಯಾಕೆಂದರೆ ಕುಜನಿಗೆ ಅಷ್ಟು ಬಲ ಸಿಕ್ಕಿದೆ, ಅಲ್ಲಿಂದ ನಿಮ್ಮ ಲಗ್ನಕ್ಕೂ ದೃಷ್ಟಿ ಕೊಟ್ಟಿದ್ದಾರೆ. ಸೊ ನಿಮಗೆ ಗೆಲುವು ಖಂಡಿತ ಈ ಯಾವುದೇ ರೀತಿಯ ಕಾಂಪಿಟೇಷನ್ಸ್ಗಳಲ್ಲಿ. ಅದೇ ರೀತಿ ಈಗ ವ್ಯಾಪಾರದಲ್ಲಿ ಅಡೆತಡೆ ಆಗ್ತಿತ್ತು, ಬೇರೆ ಬೇರೆ ವಿಚಾರಗಳಲ್ಲಿ ಏನೋ ಒಂದಷ್ಟು ಸ್ಲೋ ಆಗ್ತಿತ್ತು, ಅಡೆತಡೆಗಳಾಗ್ತಿತ್ತಲ್ಲ, ಅದೆಲ್ಲವೂ ಕುಜನ ಇಂಪ್ಯಾಕ್ಟಿಂದ ನಿವಾರಣೆ ಆಗುತ್ತೆ. ಅದೇ ರೀತಿ ಕುಜನ 4ನೇ ದೃಷ್ಟಿ ನಿಮ್ಮ ಭಾಗ್ಯಸ್ಥಾನಕ್ಕೆ ಬೀಳುತ್ತೆ. ಭಾಗ್ಯಸ್ಥಾನಕ್ಕೆ ಶುಕ್ರನ ಎಂಟ್ರಿ ಆಗುತ್ತೆ ಆಗಸ್ಟ್ 3ನೇ ತಾರೀಕು. ಶುಕ್ರ ನಿಮಗೆ ಯೋಗಿ ಗ್ರಹ, 10 ಮತ್ತು 5ನೇ ಮನೆಯ ಅಧಿಪತಿ. ಭಾಗ್ಯಸ್ಥಾನಕ್ಕೆ ಬರೋದು ಅದೊಂಥರ ಧರ್ಮ ಕರ್ಮಾಧಿಪತಿ ಯೋಗ ಆಗುತ್ತೆ. ಬಟ್ ಶುಕ್ರನಿಗೆ ಅದು ನೀಚ ಸ್ಥಾನ, ಕನ್ಯಾ ರಾಶಿಯಲ್ಲಿ ಶುಕ್ರ ನೀಚ ಸ್ಥಾನ ಪಡೆದುಕೊಳ್ತಾರೆ. ಸೊ ಹಂಗಾಗಿ ಇಲ್ಲಿ ನೀಚಭಂಗ ರಾಜಯೋಗನೂ ಆಗುತ್ತೆ. ಯಾವ ರೀತಿ ಅಂದರೆ ಲಗ್ನದ ಅಧಿಪತಿ ಬುಧ ಗುರುವಿನ ಜೊತೆ ಇತಿಯಾಗಿದ್ದಾರೆ, ಅದು ನಿಮ್ಗೆ 7ನೇ ಮನೆಯಲ್ಲಿ. ಸೊ ಹಾಗಾಗಿ ಇದೊಂದು ರೀತಿ ಅದ್ಭುತವಾಗಿದೆ ಈ 9ನೇ ಮನೆಯ ಇಂಪ್ಯಾಕ್ಟು ಕೂಡ. ಸೊ ಸರ್ಕಾರಿ ಸಂಬಂಧಿತ ವ್ಯವಹಾರಗಳು ಕೈ ಹಿಡಿಯೋದಕ್ಕೆ, ಸರ್ಕಾರದಿಂದ ಸಿಗಬೇಕಾದಂತಹ ನೆರವು ಸಿಗಲಿಕ್ಕೆ, ಸರ್ಕಾರಿ ಅಧಿಕಾರಿಗಳಿಗೆ ಅವರಂದುಕೊಂಡಂತಹ ಕಡೆಗೆ ವರ್ಗಾವಣೆ ಬಡ್ತಿ ಪಡ್ಕೊಳ್ಳೋದಕ್ಕೆ, ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಉದ್ಯೋಗವನ್ನು ಬದಲಾಯಿಸಲಿಕ್ಕೆ, ಸಂಬಳವನ್ನು ಜಾಸ್ತಿ ಮಾಡಿಕೊಳ್ಳಲಿಕ್ಕೆ, ಹೊಸದಾಗಿ ಉದ್ಯೋಗ ಸಿಗಲಿಕ್ಕೆ ಮಕರ ಲಗ್ನ ಮಕರ ರಾಶಿಯವರಿಗೆ ಇದು ಅದ್ಭುತವಾಗಿದೆ. ಇನ್ನು ಇದೇ 9ನೇ ಮನೆ ತಂದೆಯ ವಿಚಾರಗಳನ್ನು ತಿಳಿಸುತ್ತೆ. ಇಲ್ಲಿ ನೀಚ ಆಗಿರೋದ್ರಿಂದ ಸ್ವಲ್ಪ ತಂದೆಯ ಜೊತೆ ಮನಸ್ತಾಪಗಳು ದೊಡ್ಡ ಮಟ್ಟಕ್ಕೆ ಆಗುತ್ತೆ, ಅಥವಾ ಅವರಿಂದ ದೂರ ಇರ್ತೀರಾ, ಅವರ ವಿಚಾರಗಳು ನಿಮಗಿಷ್ಟ ಆಗಲ್ಲ. ಈ ಥರ ಒಂದಷ್ಟು ವಿಚಾರಗಳು ಡೆಫಿನೆಟ್ಲಿ ಮಕರ ರಾಶಿ ಮಕರ ಲಗ್ನದವರಿಗೆ ಇರುತ್ತೆ. ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡಬೇಕು, ಧಾರ್ಮಿಕ ಗುರುಗಳನ್ನು ಭೇಟಿ ಮಾಡಬೇಕು, ಈ ಥರದ ಆಲೋಚನೆಗಳು ಜಾಸ್ತಿ ಆಗುತ್ತೆ, ಅದರ ಓಡಾಟಗಳು ಜಾಸ್ತಿ ಆಗುತ್ತೆ. ಓವರಾಲ್ ಈ ಆಗಸ್ಟ್ ತಿಂಗಳಲ್ಲಿ ಕೆಲಸದ ನಿಮಿತ್ತ ಓಡಾಡ್ತೀರಾ, ಒಂದಷ್ಟು ದೂರದ ಸ್ಥಳಗಳಿಗೆ ಭೇಟಿ ಮಾಡೋಣ ಅಂತ ಓಡಾಟಗಳು ಕೂಡ ಜಾಸ್ತಿಯನ್ನು ಮಾಡ್ಕೊಳ್ತೀರಾ. ಇನ್ನು ಅದೇ ರೀತಿ ವಿದೇಶಕ್ಕೆ ಹೋಗಿ ಓದಬೇಕು, ವಿದೇಶಗಳಲ್ಲಿ ಕೆಲಸಗಳನ್ನು ಹುಡುಕಬೇಕು, ವಿದೇಶಿ ಕಂಪನಿಗಳ ಜೊತೆ ಟೈಅಪ್ ಆಗಿ ಬಿಸ್ನೆಸ್ ಮಾಡಬೇಕು. ಅದಕ್ಕೂ ಕೂಡ ಈ 9ನೇ ಮನೆಯ ಇಂಪ್ಯಾಕ್ಟ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಬಟ್ ಆರಂಭದಲ್ಲಿ ಅಂದರೆ ತಿಂಗಳ ಆರಂಭದಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ, ತಿಂಗಳ ಕೊನೆಯಲ್ಲಿ ಅದು ಅದ್ಭುತವಾಗಿ ಕೈ ಹಿಡಿತದೆ. ಏನಕ್ಕೆ ಅಂದರೆ ಕುಜ ನೀಚ ಆಗಿರೋದ್ರಿಂದ ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳು ಎಲ್ಲ ವಿಚಾರಗಳಲ್ಲೂ ಆಗುತ್ತೆ. ಇದೆಲ್ಲ ನಾನು ಏನು ಹೇಳ್ತಾ ಇದ್ದೀನಲ್ಲ, 15 ದಿನ ದಾಟದ ಮೇಲೆ ಡೆಫಿನೆಟ್ಲಿ ನಿಮ್ಮ ಪರವಾಗಿ ಕೆಲಸಗಳನ್ನು ಮಾಡುತ್ತೆ. ಇನ್ನು ಕುಜನ 7ನೆಯ ದೃಷ್ಟಿ ನಿಮ್ಮ 12ನೇ ಮನೆಗೆ ಬೀಳುತ್ತೆ. ಸೊ 12ನೇ ಮನೆ ಅಂದರೆ ಅದು ದೂರದ ಸ್ಥಳ, ವಿದೇಶ, ವ್ಯಯಸ್ಥಾನ, ಆಸ್ಪತ್ರೆಯ ವಿಚಾರಗಳು ಇದೆಲ್ಲವೂ ಬರುತ್ತೆ. ವೆಹಿಕಲಲ್ಲಿ ಓಡಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ಬಿದ್ದು ಗಾಯಗಳನ್ನು ಮಾಡ್ಕೊಳ್ಳೋದು, ಅದಕ್ಕೆ ಆಸ್ಪತ್ರೆ ಖರ್ಚುಗಳು ಜಾಸ್ತಿ ಆಗೋದು ಇದೆಲ್ಲವೂ ಇರುತ್ತೆ. ಅದರ ಕಡೆ ಹೆಚ್ಚು ಗಮನ ಕೊಡಬೇಕು. ಇನ್ನು ಅದೇ ರೀತಿ ಈ ವಿದೇಶಗಳಲ್ಲಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಥವಾ ಅಲ್ಲಿ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾರೆ, ಈ ಕುಜನ ದೃಷ್ಟಿ ಅದ್ಭುತವಾಗಿ ಕೆಲಸ ಮಾಡಿಕೊಡುತ್ತೆ. ಇನ್ನು ಓವರಾಲ್ ಕುಜ ಈ ಸಹೋದರ ಮತ್ತು ಸೋದರ ಸಂಬಂಧಗಳಿಗೆ ಕಾರಕನಾಗಿರೋದ್ರಿಂದ ಅವರ ಜೊತೆ ಸ್ವಲ್ಪ ಮನಸ್ತಾಪಗಳು ಜಾಸ್ತಿ ಆಗ್ಬೋದು, ಸಂಘರ್ಷಗಳು ಎದುರಾಗ್ಬೋದು ಈ ಆಸ್ತಿಗೆ ಸಂಬಂಧಪಟ್ಟ ವಿಚಾರಗಳಿಂದ. ಸೊ ಅದ್ರ ಕಡೆ ಹೆಚ್ಚು ಗಮನ ತೆಗೆದುಕೊಳ್ಳಿ. ಇನ್ನು ಆರೋಗ್ಯದ ವಿಚಾರಗಳು ಅಂತ ಬಂದಾಗ ಕುಜ ಸ್ವಲ್ಪ ಶಕ್ತಿಯನ್ನು ಕೊಡ್ತಾರೆ ದೇಹಕ್ಕೆ, ಎಂಥದ್ದೇ ಸಮಸ್ಯೆ ಬಂದರೂ ಅದನ್ನು ಎದುರಿಸಲಿಕ್ಕೆ. ಇದೆಲ್ಲ ಕುಜನ ಇಂಪ್ಯಾಕ್ಟ್ ಈ ಆಗಸ್ಟ್ ತಿಂಗಳಲ್ಲಿ ತುಂಬ ಪಾಸಿಟಿವ್ ಆಗಿದೆ, ಅದನ್ನು ಪಾಸಿಟಿವ್ ಆಗಿ ಬೆಳೆಸ್ಕೊಳ್ಳಿ. ಇನ್ನು ನಿಮ್ಮ 7ನೇ ಮನೆಯಲ್ಲಿ ಗುರುವಿನ ಸಂಚಾರ, ಗುರು ನಿಮಗೆ 3 ಮತ್ತು 12ನೇ ಮನೆಯ ಅಧಿಪತಿ. ಸೊ ಎಗೇನ್ ಮೀಡಿಯಾ ಕ್ಷೇತ್ರ,
ಮಾರ್ಕೆಟಿಂಗ್, ಸೇಲ್ಸ್ ಇಲ್ಲೂ ಕೂಡ ಲಾಭ ಇದೆ. ಸೊ ನೀವು ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದರೆ ಗ್ರಾಹಕರನ್ನು ತುಂಬ ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡ್ತೀರಾ, ಒಳ್ಳೊಳ್ಳೆ ಕ್ಲೈಂಟ್ಸ್ಗಳು ಸಿಗ್ತಾರೆ. ವಿದೇಶಕ್ಕೆ ಕನೆಕ್ಟ್ ಆಗಿದ್ದರೆ ಅಲ್ಲೂ ಕೂಡ ಲಾಭಗಳಿವೆ. ಇನ್ನು ಬುಧ ಕೂಡ ಯುತಿ ಆಗ್ತಾ ಇರೋದು ನಿಮ್ಮ ಬಿಸ್ನೆಸ್ಸನ್ನು ಒಂದು ಲೆವೆಲ್ಗೆ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಓಕೆ, ಅದರ ಜೊತೆಗೆ ಈ ಸಂಬಂಧಗಳಲ್ಲಿದ್ದಂತಹ ವೈಮನಸ್ಸು ಅದನ್ನು ಕಡಿಮೆ ಮಾಡ್ತಾರೆ. ಬಟ್ ಕೋಪ ಹಠಗಳನ್ನು ಕಡಿಮೆ ಮಾಡ್ಕೊಳ್ಬೇಕು. ಮದುವೆಗೆ ಟ್ರೈ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಒಳ್ಳೊಳ್ಳೆ ಪ್ರೊಫೈಲ್ಸ್ಗಳು ಬರ್ತವೆ, ಚರ್ಚೆಗೆ ಮುಂದಾಗ್ತೀರಾ. ಮುಂದಿನ ದಿನಗಳಲ್ಲಿ ಮದುವೆ ಕಾರ್ಯಗಳು ಕೂಡ ಖಂಡಿತ ಆಗುತ್ತೆ. ಇದು ಗುರುವಿನ ಇಂಪ್ಯಾಕ್ಟ್. ಗುರುವಿನ ದೃಷ್ಟಿ ನಿಮ್ಮ ಲಾಭಸ್ಥಾನಕ್ಕೂ ಬೀಳುತ್ತೆ. ಸೊ ಹಾಗಾಗಿ ಒಂದಷ್ಟು ಹಿರಿಯರನ್ನು ಭೇಟಿ ಮಾಡೋದು, ಜ್ಯೋತಿಷಿಗಳನ್ನು ಭೇಟಿ ಮಾಡೋದು, ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ಳೋದು, ನಿಮ್ಮ ನೆಟ್ವರ್ಕನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಳ್ಳೋದು, ಸ್ನೇಹಿತರ ಜೊತೆ ಚರ್ಚೆ ಮಾಡೋದು, ಇದೆಲ್ಲವೂ ಕೂಡ ನಿಮಗೆ ಲಾಭವಾಗಿ ಕನ್ವರ್ಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಹೆಚ್ಚು ಗಮನ ಕೊಡಿ. ಹಿರಿಯ ಸಹೋದರ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅವರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳಲಿಕ್ಕೆ ಗುರು ಅಲ್ಲಿಗೆ ಬಂದಿರೋದು ಒಂದು ರೀತಿ ಒಳ್ಳೆಯದೇ. ವ್ಯಾಪಾರದಲ್ಲಿ ವೃದ್ಧಿ, ಸಂಬಂಧಗಳಲ್ಲಿ ಬೆಳವಣಿಗೆ, ಇದೆಲ್ಲವೂ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ಇನ್ನು ಅದರ ಜೊತೆಗೆ ಗುರು ಲಗ್ನಕ್ಕೆ ದೃಷ್ಟಿ ಕೊಟ್ಟಿರೋ ವಿಚಾರಗಳನ್ನು ತಿಳಿಸಿದ್ದೀನಿ. ಶನಿ ಮಹಾತ್ಮರಿಗೂ ಅವರ ದೃಷ್ಟಿ ಇರೋದರಿಂದ ಒಂದು ರೀತಿ ಕರ್ಮ ಮತ್ತು ಜ್ಞಾನ ಎರಡೂ ತುಂಬ ಚೆನ್ನಾಗಿ ಕೆಲಸಗಳನ್ನು ಮಾಡ್ತಾ ಇದೆ. ಸೊ ಅದನ್ನು ಪಾಸಿಟಿವ್ ಆಗಿ ಬಳಸ್ಕೊಂಡು ಹೋಗಿ. ಇನ್ನು ಅದೇ ರೀತಿ ನಿಮ್ಮ ಅಷ್ಟಮ ಸ್ಥಾನದ ಅಧಿಪತಿ ರವಿ 18ನೇ ತಾರೀಕಿನ ನಂತರ ಅಷ್ಟಮ ಸ್ಥಾನಕ್ಕೆ ಬಂದು ಈ ಕೇತುವಿನ ಜೊತೆ ಯುತಿ ಆಗ್ತಾರೆ. ಕೇತು ಜೊತೆ ರವಿ ಸೇರಿಕೊಂಡಾಗ ಅದು ಪಿತೃ ದೋಷ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ 9ನೇ ಮನೆಯ ಇಂಪ್ಯಾಕ್ಟಿಂದನೂ ತಂದೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮನಸ್ತಾಪ ಜಾಸ್ತಿ ಆಗುತ್ತೆ. ಇನ್ನು ಅಷ್ಟಮಕ್ಕೆ ರವಿ ಬಂದಾಗ ತಂದೆಯ ಜೊತೆ ಇನ್ನೊಂದಷ್ಟು ಸಂಬಂಧ ಹಾಳಾಗುತ್ತೆ. ಅವರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ. ಕಣ್ಣಿನ ತೊಂದರೆಗಳು ಎದುರಾಗ್ಬೋದು, ಹೃದಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಎದುರಾಗ್ಬೋದು. ಈ ಥರ ಎಲ್ಲವೂ ಅಷ್ಟಮ ಸ್ಥಾನದ ಪ್ರಭಾವದಿಂದ ಮಕರ ಲಗ್ನ, ಮಕರ ರಾಶಿಯವರಿಗೆ ಆಗುತ್ತೆ. ಈ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದ್ದರೆ ಅದಕ್ಕೆ ಸ್ವಲ್ಪ ಬಲ ಸಿಗುತ್ತೆ. ಈ ಜ್ಯೋತಿಷ್ಯ, ಆಯುರ್ವೇದ, ವೈದ್ಯರು ಇವರೆಲ್ಲರಿಗೂ ಕೂಡ ತುಂಬ ಚೆನ್ನಾಗಿದೆ. ನಿಮ್ಮ ಕ್ಷೇತ್ರಗಳಲ್ಲಿ ಈಗ ಒಂದು ಪವರ್ ಹೆಚ್ಚು ಮಾಡಿಕೊಳ್ಳುವಂತಹ ಸಮಯ. ಸೊ ಹಾಗಾಗಿ ರವಿಯ ಇಂಪ್ಯಾಕ್ಟ್ ಕೂಡ ಇದೇ ಆಗಸ್ಟ್ ತಿಂಗಳಲ್ಲಿ ಅದ್ಭುತವಾಗಿ ಕೆಲಸಗಳನ್ನು ಮಾಡಿಕೊಡುತ್ತೆ. ಇನ್ನು ಓವರಾಲ್ ನಿಮ್ಮ ಜಾತಕವನ್ನು ನೋಡಿದಾಗ ಎಲ್ಲ ಗ್ರಹಗಳ ಪ್ಲೇಸ್ಮೆಂಟ್ ಒಂದು ರೀತಿ ಪಾಸಿಟಿವ್ ಆಗಿದೆ. ಆಗಸ್ಟ್ ತಿಂಗಳನ್ನು ಅದ್ಭುತವಾಗಿ ಬಳಸ್ಕೊಳ್ಬೇಕು. ಶುಕ್ರ ನೀಚ ಆಗಿದ್ದರೂ ಅದು ನೀಚಭಂಗ ರಾಜಯೋಗ ಆಗಿ ಕೆಲಸಗಳನ್ನು ಮಾಡಿಕೊಡುತ್ತೆ. ಅಲ್ಲಿಗೆ ಶನಿ ಮಹಾತ್ಮರ ದೃಷ್ಟಿಯೂ ಇದೆ. ಸೊ ಹಾಗಾಗಿ ಆರಂಭದಲ್ಲಿ ಒಂದು ಸ್ವಲ್ಪ ಸ್ಲೋ ಅನಿಸಿದರು, ಅಡೆತಡೆಗಳು ಅನಿಸಿದರು, ಅಥವಾ ತಪ್ಪಾಗ್ತಾ ಇದೆ ಅಂತ ನಿಮ್ಗೆ ಅನಿಸಿದರು, ಅಂತಿಮವಾಗಿ ಗೆಲ್ತೀರಾ. ಆಗಸ್ಟ್ ತಿಂಗಳನ್ನು ಅದ್ಭುತವಾಗಿ ಎಂಡ್ ಮಾಡ್ಕೊಳ್ತೀರಾ. ಒಳ್ಳೊಳ್ಳೆ ವಿಚಾರಗಳು ನಿಮಗೆ ತಲುಪುತ್ತೆ. ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆಗಸ್ಟ್ ತಿಂಗಳನ್ನು ತುಂಬ ಅದ್ಭುತವಾಗಿ ಬಳಸ್ಕೊಳ್ಳಿ. ನೀವು ಅಂದುಕೊಂಡದ್ದನ್ನು ಸಾಧಿಸ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.